ಎಂದು ಗುರುತಿಸಲು ಸಾಧ್ಯವೇ? ನಾನೀಗಲೇ ಅವರ ಸಮೀಪಕ್ಕೆ ಹೋಗಿ ತಾವಾಗಿಯೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ಅಯ್ಯೋ, ಮೊದಲೇ ಅಮ್ಮ ಎಂದು ಕರೆದು ಬಿಟ್ಟೆಯಾ? ಮತ್ತೆ ಇನ್ನೇನೆಂದು ಕರೆಯಬೇಕು? ಸುಕುಮಾರಿ, ಕೋಮಲಾಂಗಿ, ಪ್ರಿಯತಮೇ ಎಂದು ಕರೆಯಬೇಕು. ಆಗೆಲ್ಲ ಪರಸ್ತ್ರೀಯರನ್ನು ಕರೆಯಬಾರದಮ್ಮ. ಹೌದು, ನೀನು ಇಲ್ಲಿಗೆ ಏಕೆ ಬಂದೆ? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ನಿನ್ನ ಊರು ಯಾವುದು? ಇಲ್ಲಿ ಕಾಡಿಗೆ ಏಕೆ ಬಂದೆ? ಅಯ್ಯೋ ಅಯ್ಯೋ, ಎಲ್ಲವನ್ನೂ ಒಟ್ಟೊಟ್ಟಿಗೆ ಹೀಗೆ ಕೇಳಿದರೆ ಹೇಗೆ ಪ್ರಿಯಾ? ಒಂದೊಂದಾಗಿ ಕೇಳು. ನಾನು ದಶಕಂಠ ರಾವಣ, ಲಂಕಾಧೀಶ್ವರನ ಸಹೋದರಿ. ನನ್ನನ್ನು ನಕ ನಕ ಶೂರ್ಪಣಖ ಎಂದು ಕರೆಯುವರು. ಓ, ಹಾಗಾದರೆ ನೀನು ರಕ್ಕಸಿ. ನಾನು ನಿನ್ನ ಕಣ್ಣಿಗೆ ಹಾಗೆ ಕಾಣುತ್ತಿರುವೆನೆ ಪ್ರಿಯಾ? ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ, ಕೈ ಹಿಡಿದು ಕಾಪಾಡಬಾರದೆ? ನೋಡಮ್ಮ, ನನಗೆ ಲಗ್ನವಾಗಿದೆ. ನನ್ನ ಮಡಿದಿಯು ನನ್ನ ಪಕ್ಕದಲ್ಲೇ ಇರುವಳು. ಓಹೋ, ಈಕೆಯು ನಿನ್ನ ಪತ್ನಿಯೋ? ಹೌದು. ಹಾಗಿದ್ದಲ್ಲಿ ಪ್ರಿಯಾ, ನನ್ನನ್ನು ವರಿಸಿಬಿಡು, ನಾನು ನಿನ್ನ ಉಪಪತ್ನಿಯಾಗುವೆನು. ನೋಡಮ್ಮ, ಹಾಗೆಲ್ಲ ವರಿಸಲಾಗುವುದಿಲ್ಲ. ನಾನು ಏಕಪತ್ನಿ ವ್ರತಸ್ಥನು. ಏನು, ಏಕಪತ್ನಿ ವ್ರತಸ್ಥನೇ? ಹಾಗಿದ್ದಲ್ಲಿ ಒಂದು ಕೆಲಸ ಮಾಡು, ಆಕೆಯನ್ನು ತ್ಯಜಿಸಿ ಬಿಡು, ನನ್ನನ್ನು ಲಗ್ನವಾಗು. ಆಗ ನಿನ್ನ ವ್ರತಕ್ಕೆ ಭಂಗ ಬರುವುದಿಲ್ಲ, ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಹಾಗಿದ್ದಲ್ಲಿ ನನ್ನನ್ನು ಗಾಳಿ ಸಾಕ್ಷಿಯಾಗಿ ಕೈ ಹಿಡಿ. ಹಾಗೆಲ್ಲ ಸಾಧ್ಯವಿಲ್ಲ. ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು, ಪತಿಯು ಯುದ್ಧದಲ್ಲಿ ಸತ್ತು ಹೋದ. ಯೌವನವತಿಯಾದ ನಾನು ಏಕಾಂಗಿಯಾಗಿ ಸಂಚರಿಸುತ್ತಾ ಬರುತ್ತಿದ್ದೆ. ನಿನ್ನನ್ನು ನೋಡಿದೆ, ಮೋಹಿಸಿದ್ದೇನೆ, ಕೈ ಹಿಡಿದು ಕಾಪಾಡಬಾರದೆ? ಏನನ್ನ ಸವತಿಯೇ, ನೀನಾದರೂ ಹೇಳಬಾರದೇನೆ ನಾವಿಬ್ಬರು ಜಗಳವಾಡುವುದಿಲ್ಲ, ಅನ್ಯೋನ್ಯವಾಗಿರುತ್ತೇವೆ ಎಂದು? ಸುಮ್ಮನೆ ಹೇಗೆ ನಿಂತಿದ್ದಾಳೆ ಅಲ್ಲಿ? ಸ್ವಾಮಿ, ಈಕೆ ಆಸೆಯನ್ನು ಪೂರೈಸಿ. ಸೀತಾ, ತಮಾಷೆ ಮಾಡಬೇಡ. ನೋಡಮ್ಮ, ನಾನು ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ನನ್ನ ತಮ್ಮನಾದ ಲಕ್ಷ್ಮಣನ್ ಸಹ ಬಂದಿದ್ದಾನೆ. ಅವನು ಆ ಪಾರ್ಶ್ವದಲ್ಲಿ ಇರುವನು. ನೀನು ಅವನ ಬಳಿಗೆ ಹೋದರೆ ಅವನು ನಿನ್ನನ್ನು ಲಗ್ನವಾಗುವನು. ಅವನು ನಿನಗಿಂತ ಸುಂದರವಾಗಿರುವನೇ? ಅವನು ನನಗಿಂತ ಸುಂದರವಾಗಿರುವುದರಿಂದಲೇ ಅವನನ್ನು ಲಕ್ಷ್ಮಣ ಎಂದು ಕರೆಯುತ್ತೇವೆ. ಅವನಿಗೆ ಲಗ್ನವಾಗಿದೆಯೇ? ಆಗಿದೆ. ಓಹೋ, ಅವನ ಪತ್ನಿಯೂ ಬಂದಿರುವಳೆ? ಇಲ್ಲ. ಆಹಾ, ಅವನಿಗೆ ಬೇಡ, ನಿನಗೆ ಮಾತ್ರ ಬೇಕೋ? ನೋಡಮ್ಮ, ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಬೇಕು. ಹಾಗಾದರೆ ನೀವು ಅವನ ಬಳಿಗೆ ಹೋಗಲೇಬೇಕು. ಅಯ್ಯೋ, ಅವನು ಎಲ್ಲಿರುವನೋ, ಏನು ಮಾಡುತ್ತಿರುವನೋ, ಈ ಬಾಧೆ ಎಲ್ಲ ಏಕೆ? ನೀನೇ ನನ್ನನ್ನು ವರಿಸಿ ಬಿಡು. ನಿನಗೆ ಲಗ್ನ ಬೇಡವೋ? ಬೇಕು. ಆ ಪಾರ್ಶ್ವದಲ್ಲಿ ಇರುವನು, ಹೋಗು, ಹೋಗುತ್ತೇನೆ. ಅವನು ಸಿಗದಿದ್ದ ಪಕ್ಷದಲ್ಲಿ ಮತ್ತೆ ಇಲ್ಲಿಗೆ ಬರುತ್ತೇನೆ. ಇಲ್ಲ ಇಲ್ಲ, ಹುಡುಕು, ಖಂಡಿತ ಸಿಗುತ್ತಾನೆ. ಸರಿ, ಬರುತ್ತೇನೆ. ಆತನ ಹೇಳಿದ್ದು ಸತ್ಯ. ಆತನಿಗಿಂತ ಈತನೇ ಸುಂದರವಾಗಿರುವನಲ್ಲ. ಆತನು ಕರ್ರಗಿರುವನು, ಈತನು ಕೆಂಪಗಿರುವನು. ಈತನೇ ನನಗೆ ತಕ್ಕ ಸುಂದರ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನು ಮನೋಜ್ಞ, ಮಾರನು ಮನೋಜ್ಞ ಧಿರನೋ ನ ಕಾಣೆ. ಈ ಸುಂದರ ಚಂದದ ಆಕಾರ, ಈ ಸುಂದರ ರೂಪದ ಸಾರವೆಲ್ಲವ, ಕರುರೂಪದ ಸಾರವೆಲ್ಲವ
ನಾನು ಇವನನ್ನು ವರಿಸಲು ಬಂದರೆ ಇವನು ನನ್ನನ್ನು ಕಣ್ಣೆತ್ತಿಯೂ ನೋಡುತ್ತಿಲ್ಲವಲ್ಲ. ಇರಲಿ, ನಾನೇ ಸಮೀಪಕ್ಕೆ ಹೋಗಿ ಮಾತನಾಡಿಸುತ್ತೇನೆ. ಪ್ರಿಯಾ, ಓ ಪ್ರಿಯಾ. ಛೀ, ದೂರ ನಿಲ್ಲು. ಯಾರಮ್ಮ ನೀನು? ಅಯ್ಯೋ, ನೀನು ಅಮ್ಮ ಎಂದು ಕರೆದು ಬಿಟ್ಟೆಯಾ? ಅವನು ಅಮ್ಮ ಎನ್ನುತ್ತಾನೆ, ನೀನು ಅಮ್ಮ ಎನ್ನುತ್ತೀಯ. ನಾನು ನಿಮ್ಮ ಕಣ್ಣಿಗೆ ಅಮ್ಮನ ಹಾಗೆ ಕಾಣಿಸುತ್ತಿರುವೆನೆ? ಯಾರು ನೀನು? ಇಲ್ಲಿಗೇಕೆ ಬಂದಿರುವೆ? ನಿನ್ನ ರಾಜ್ಯ ಯಾವುದು? ನಿನ್ನ ಹೆಸರೇನು? ಅಯ್ಯೋ ಅಯ್ಯೋ, ಎಲ್ಲವನ್ನು ಒಟ್ಟೊಟ್ಟಿಗೆ ಕೇಳಿದರೆ ಹೇಗೆ ಪ್ರಿಯಾ? ಒಂದೊಂದಾಗಿ ಕೇಳು. ನಾನು ದಾನವಶೂರ ದಶಕಂಠ ರಾವಣ ಲಂಕಾಧೀಶ್ವರನ ಸಹೋದರಿ. ನನ್ನನ್ನು ನಕ ನಕ ಶೂರ್ಪಣಕ ಎಂದು ಕರೆಯುವರು. ಛೀ, ದೂರ ನಿಲ್ಲು. ಅಸುರ ಕನ್ಯೆಯೋ? ನಾನು ನಿನ್ನ ಕಣ್ಣಿಗೆ ಹಾಗೆ ಕಾಣುತ್ತಿರುವೆನೆ ಪ್ರಿಯಾ? ಹೇಗಾದರೂ ನೀನು ಅಸುರ ಕನ್ಯೆಯೇ. ನನ್ನಿಂದೇನಾಗಬೇಕು? ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡಬಾರದೆ ಪ್ರಿಯಾ? ಅದು ಸಾಧ್ಯವಿಲ್ಲ. ನಾನಿಲ್ಲಿಗೆ ಓರ್ವನೇ ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀರಾಮಚಂದ್ರರು ಬಂದಿರುವರು. ಅವರ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವರು. ನಾನು ಆಗಲೇ ಅವರ ಬಳಿಗೆ ಹೋಗಿ ಬಂದಿದ್ದೇನೆ ಪ್ರಿಯಾ. ಹೌದೇ? ಹಾಗಾದರೆ ನೀನು ನನಗೆ ಎತ್ತಿಗೆ ಆಗಬೇಕು. ಅಯ್ಯಯ್ಯೋ, ಸುಮ್ಮನೆ ಮುಖ ನೋಡಿ ಬಂದೆ ಅಷ್ಟೇ. ಅಷ್ಟೇಯೇ? ಅದಕ್ಕೆ ಅತ್ತಿಗೆ ಆಗಿ ಬಿಡುವೆನೆ? ಅವನೇ ಹೇಳಿದ, ನಾನು ಏಕಪತ್ನಿ ವ್ರತಸ್ಥ, ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ಹಾ. ಈ ಕಾರ್ಯಕ್ಕೆ ನನ್ನ ಸೋದರನೇ ಸಮರ್ಥ, ಅವನಲ್ಲಿಗೆ ಹೋಗು ಎಂಬುದಾಗಿ ಹೇಳಿದ. ಹಾಗೆ ಹೇಳಿದರೆ ಅವರು ಹೇಳಿರುವುದು ನಿಜ. ಏಕೆಂದರೆ ನಾನು ರಾಮದಾಸ. ಏನು, ರಾಮದಾಸನೇ? ಹೌದು. ಅವರ ಆಜ್ಞೆಯನ್ನು ಮೀರಿ ನಾನೇನನ್ನೂ ಮಾಡುವುದಿಲ್ಲ. ಏನನ್ನೂ ಮಾಡುವುದಿಲ್ಲವೋ? ಇದು ಇದು ಏನನ್ನು ಮಾಡುವುದಿಲ್ಲ. ನಿನಗೆ ಲಗ್ನವಾಗಬೇಕಾದರೆ ಹೋಗಿ ಅವರ ಬಳಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಅಯ್ಯೋ, ಈ ಪುಟ್ಟ ವಿಷಯಕ್ಕೆ ಅವರ ಬಳಿ ಹೋಗುವುದು ಏನಿದೆ ಪ್ರಿಯಾ? ನೀನು ನನ್ನನ್ನು ಆಲಂಗಿಸಿ ಆನಂದವನ್ನು ಅನುಭವಿಸು ಬಾ. ನಿನಗೆ ಲಗ್ನವಾಗಬೇಕಾ ಬೇಡವೋ? ಆಗಬೇಕು. ದೂರ ನಿಲ್ಲು. ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಹೋಗಲೇಬೇಕೆ? ಹೌದು. ಸರಿ, ನಾ ಹೋಗಿ ಕುರುಹನ್ನು ತರುವ ತನಕ ನೀನು ಇಲ್ಲಿಯೇ ಇರಬೇಕು. ಆಗಲಿ, ಹೋಗು. ಸಮಯ ಮೀರಿ ಹೋಗುತ್ತದೆ, ಬೇಗ ಹೋಗು. ಪ್ರಿಯಾ, ಇಲ್ಲಿಯೇ ಇರಬೇಕು. ಸಮಯ ಮೀರುತ್ತದೆ. ಪ್ರಿಯಾ, ಇಲ್ಲಿಯೇ. ಆಗಲಿ. ಸೀತಾ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋದಳು. ಅಲ್ಲಿ ಏನು ಅನಾಹುತವಾಯಿತೋ ಒಂದು ತಿಳಿಯಲಿಲ್ಲವಲ್ಲ. ಓದೆಯ ಪಿಶಾಚಿ ಎಂದರೆ ಮತ್ತೆ ಬಂದೆಯ ಗವಾಕ್ಷಿ ರೂಪದಲ್ಲಿ. ಇವರಿಬ್ಬರು ನನ್ನ ಬಗ್ಗೆಯೇ ಏನೋ ಮಾತನಾಡಿಕೊಳ್ಳುತ್ತಿರುವರಲ್ಲ. ಇರಲಿ, ಮೊದಲು ನನ್ನ ಕೆಲಸವಾಗಲಿ, ನಂತರ ನೋಡಿಕೊಳ್ಳುತ್ತೇನೆ. ಪ್ರಿಯಾ, ಓ ಪ್ರಿಯಾ. ಏನಮ್ಮ, ಲಕ್ಷ್ಮಣನು ಸಿಕ್ಕಿದನೆ? ಅವನು ಕೋಪಿಷ್ಟ, ಗರ್ವಿಷ್ಠ. ಅವನ ಸಹವಾಸವೇ ಬೇಡ. ನೀನೇ ಶಾಂತಮೂರ್ತಿ, ಮೇಲಾಗಿ ಅನುಭವಸ್ಥ. ನೀನೇ ನನ್ನನ್ನು ವರಿಸಿ ಬಿಡು. ನೋಡಮ್ಮ, ಹಾಗೆಲ್ಲ ಒರೆಸಲು ಆಗುವುದಿಲ್ಲ. ಅವನು ನನ್ನ ಆಜ್ಞೆಯನ್ನು ಮೀರಿ ಏನು ಮಾಡುವುದಿಲ್ಲ. ಅವನು ಏನು ಹೇಳಿದ ನಿನಗೆ? ಅವನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲವಂತೆ. ಅದಕ್ಕೆ ಏನಾದರೂ ಕುರುಹನ್ನು ಕೊಡು, ತೋರಿಸಿ ಲಗ್ನವಾಗುವೆನು. ಹೌದೌದು, ನಿಜ. ಅವನು ನನ್ನ ರಾಮದಾಸ. ಎಲ್ಲಿ ಬೆನ್ನನ್ನು ತಿರುಗಿಸು. ಯಾಕೆ? ಕುರುಹನ್ನು ಬರೆಯೋದಕ್ಕೆ. ಕುರುಹು ಬರುವುದಕ್ಕೆ ಹಣೆಯ ಮೇಲೆ ಬರೆ? ಸಾಧ್ಯವಿಲ್ಲ. ನನ್ನ ಕೆನ್ನೆಯ ಮೇಲೆ ಬರೆ? ಅಯ್ಯೋ, ಅದು ಸಾಧ್ಯವಿಲ್ಲ. ನನ್ನ ಅಂಗೈ ಮೇಲೆ? ಅಯ್ಯೋ, ಇನ್ನೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಪ್ರಿಯಾ? ಕುರುವನ್ನು ವಧುವು ನೋಡಬಾರದು. ಓಹೋ, ಹಾಗಿದ್ದಲ್ಲಿ ಸರಿ. ಸರಿಯಾಗಿ ಬರೆ, ಜಾಗೃತೆಯಾಗಿ ಬರೆ. ನೋಡಿದ ಕೂಡಲೇ ಅವನು ನನ್ನನ್ನು ವರಿಸಬೇಕು. ಸರಿ. ಈಗ ತೋರಿಸು. ಅವನಿನ್ನ ಅವಮಾನಿಸುವನು. ಏನು? ಅವನು ನನ್ನನ್ನು ಅವಮಾನಿಸುವನೆ? ಹಾಗಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನ ಮಾನಿಸುವನು ಎಂದನಷ್ಟೇ. ಹಾಗಿದ್ದಲ್ಲಿ ಸರಿ, ನಾನಿನ್ನು ಬರಲೆ. ನಡೆ. ಪ್ರಿಯಾ, ನಾನು ನಿನ್ನ ತಮ್ಮನನ್ನು ಲಗ್ನವಾದಲ್ಲಿ ನೀನು ನನಗೆ ಏನಾಗಬೇಕು? ಭಾವ.
ನಮ್ಮಿಬ್ಬರ ಮದುವೆಗೆ ನೀವಿಬ್ಬರು ಬಂದು ಬಿಡಿ. ಆ, ಆಯ್ತು ತಂಗಿ. ಬರಲೇ ಆ, ಬರಲೇ. ಆ, ಆಹ ನನ್ನ ಮದುವೆಯಂತೆಲ್ಲ, ನನ್ನ ಮದುವೆಯಂತೆ ನಿಂಬುದನ್ನು ಏನಂತೆ ಲೋಕವೆಲ್ಲ ಗೊತ್ತು. ತಾಂ, 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 ತಾಂ. ಪ್ರಿಯಾ, ಓ ಪ್ರಿಯಾ, ಪ್ರಿಯಾ. ಓ ಮತ್ತೆ ಬಂದೆಯಾ? ಗುರುವನ್ನು ತಂದಿರುವೆಯಾ? ಓಹೋ, ತಂದಿರುವೆಯಾ? ಕೊಡು ನೋಡೋಣ. ಕುರುಹು ಕೊಡುವುದಲ್ಲ, ತೋರಿಸುವುದು. ತೋರಿಸುವುದೇ? ತೋರಿಸು ನೋಡೋಣ. ಹಾ, ಅದನ್ನು ನೋಡಿದ ಕೂಡಲೇ ನೀ ನನ್ನನ್ನು ವರಿಸಬೇಕು. ಮೊದಲು ಕುರುವನ್ನು ಕೊಡು. ಆಗಲಿ. ಆಹಾ, ಅಣ್ಣನು ಬಹಳ ಚಮತ್ಕಾರಿಯಾಗಿ ಬರೆದವನು. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಯಾರೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯನೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಅಲೆದಾಡಿಸುತ್ತಿರುವಿರಾ? ನಾನೀಗಲೇ ನನ್ನ ನಿಜ ರೂಪವನ್ನು ತಾಳಿ ಆ ಸೀತೆಯನ್ನು ನುಂಗಿ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸುವೆನು. ಈಗೇನನ್ನುವೆ? ಎಲ್ಲವೋ ಲಕ್ಷ್ಮಣ, ಈಗಲಾದರೂ ನನ್ನನ್ನು ವರಿಸುವೆಯೋ ಇಲ್ಲವೋ? ಬಲೆ ಬಲೆ, ಮೆಚ್ಚತಕ್ಕದ್ದೇ ನಿನ್ನ ರೂಪವನ್ನ. ನಿನ್ನನ್ನು ಲಗ್ನವಾಗಬೇಕಾದರೆ ನೀನು ಕ್ಷತ್ರಿಯ ಧರ್ಮದಂತೆ ಪಾಲಿಸಬೇಕು. ಏನು ಛತ್ರಿ ಪದ್ಧತಿಯೇ? ಕ್ಷತ್ರಿಯ ಪದ್ಧತಿಯಲ್ಲ, ಅದು ಕ್ಷತ್ರಿಯ ಪದ್ಧತಿ. ಏನು ಮಾಡಬೇಕು? ಲಗ್ನವಾಗುವ ಮೊದಲು ವಧುವು ವರನನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಿಸಲು ಬಾರದು. ನೋಡಬಾರದು, ಮಾತನಾಡಿಸಬಾರದು, ಹ್ಮ್. ಮುಟ್ಟಲೂ ಬಾರದ. ಇನ್ಯಾವ ಭಾಗ್ಯಕ್ಕೆ ಮದುವೆ ಆಗಬೇಕೋ ಏನೋ. ಓ, ನಿನಗೆ ಮತ್ತಿನ್ನೇನು ಲಗ್ನವಾಗಬೇಕೋ ಮಾಡಬೇಕು? ಬೇಡವೋ? ಮತ್ತಿನ್ನೇನು ಮಾಡಬೇಕು? ಮೊದಲು ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಅಯ್ಯೋ, ಕಣ್ಣುಗಳನ್ನು ಕಟ್ಟಿಕೊಂಡರೆ ನಿನ್ನ ಸುಂದರವಾದ ರೂಪವನ್ನು ನೋಡಲು ಆಗುವುದಿಲ್ಲವಲ್ಲ ಪ್ರಿಯಾ. ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಬೇಕು. ಹಾಗಾದರೆ ನಾನು ಹೇಳಿದಂತೆ ಕೇಳು. ಮೊದಲು ನಿನ್ನ ಸೆರಗಿನಿಂದ ಕಣ್ಣಿನನ್ನು ಕಟ್ಟಿಕೋ. ಆಗಲಿ. ಆಯಿತೇ? ಸರಿಯೇ? ಸರಿಯಾಗಿ ಕಟ್ಟಿಕೋ. ಆಗಲಿ. ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಅಯ್ಯೋ, ಬರೀ ಕುಳಿತುಕೋ ನಿಂತುಕೋ. ಲಗ್ನವಾಗುವುದು ಯಾವಾಗ? ನಿನಗೆ ಲಗ್ನವಾಗಬೇಕು ತಾನೇ? ಹಾಗಾದರೆ ನಾನು ಹೇಳಿದಂತೆ ಕೇಳು. ಕಣ್ಣನ್ನು ಸರಿಯಾಗಿ ಕಟ್ಟಿಕೋ. ಆಗಲಿ. ಮೂಗು ಕುಯ್ದು ಬಿಟ್ನಲ್ಲಪ್ಪ. ಅಯ್ಯೋ, ನನ್ನ ಬಂಗಾರದಂತ ಮೂಗು ಕುಯ್ದು ಬಿಟ್ನಲ್ಲ. ಏನ್ ಬಂತು ನಿನಗೆ ಕೇಳಲ್ಲ? ಒಯ್ಯುವುದು ಮೂಗು, ಸೋರೆಯುವುದು ರಕ್ತ, ಅದರಿಂದ ಅದಕ್ಕೆ ಬಂಡಾಟ. ಅಣ್ಣ ಮೂಗುರಿ ಅಣ್ಣ, ರವಣೇಶ್ವರ. ಉರಿವುದು ಮೂಗು, ಸುರಿಯುವುದು ರಕ್ತ, ಅದರಿಂದ ಅದಕ್ಕೆ ಬಂಡಾಟ. ಏನು ಮಾಡಲೀಗ ಮೂಗ ಕೊಯ್ದನಾಗ? ಏನು ಮಾಡಲೀಗ ಮೂಗ ಕೊಯ್ದನಾಗ? ಅವನ ಮನೆ ಒಳಗ ಅವನೇ ಬಿದ್ದೋಗ, ಬರಬಾರ್ದು ಬಂದಿ ಒತ್ಕೊಂಡೋಗ. ಅವನ ಮಾಡಲೀಗ ಮೂಗ ಕೊಯ್ದನಾಗ. ಅಯ್ಯೋ ಪಾಪಿ ಲಕ್ಷ್ಮಣ, ಲಗ್ನ ಆಗ್ತೀನಿ ಅಂತ ಹೇಳಿ ನನ್ನ ನಿಮಿಸಿ ನನ್ನ ಬಂಗಾರದಂತ ಮೂಕುದಲ್ಲೋ ಪಾಪಿ. ನಮ್ಮ ಅಣ್ಣ ರಾವಣೇಶ್ವರನ್ಗೆ ಹೇಳಿ ನಿನಗೆ ತಕ್ಕನಾದ ಶಿಕ್ಷೆ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಪನಕಿನೇ ಅಲ್ಲ.